ಕಾಯೋ ಗುರುರಾಯ ಬಿಡದೆ ನನ್ನ ಕೈಯ ಮುಂದ ಜೀವಕ್ಕೆ ಉಸಿರೆ ನೀನಯ್ಯ. ಏನು ಕಷ್ಟ ಇರುತ್ತೆ. ದೇವ್ರ ರಾಘವೇಂದ್ರ ಸ್ವಾಮಿಗಳಂತೂ ತುಂಬಾ ಇಷ್ಟ ಮೊದಲಿಂದಾನು. ಸರಿ ಇಲ್ಲಿಗೆ ಒಂದ್ಸಲ ಬಂದಿರಲಿಲ್ಲ, ಒಂದ್ಸಲ ನೋಡ್ಕೊಂಬರೋಣ ಅಂತ ಬಂದ್ವಿ. ನಮಗೆ ಗೊತ್ತಿರಲಿಲ್ಲ ಈ ದೀಪದ್ದೆಲ್ಲ. ಆಮೇಲೆ ಈ ದೀಪದ್ದೆಲ್ಲ ಸ್ವಾಮಿಗಳು ಹೇಳಿದ್ರು ಈ ಥರ ಅಂತ. ನಮ್ಮ ಮಗಳು ಅಮೇರಿಕಾದಲ್ಲಿದ್ದಾಳೆ, ಅವಳಿಗೂ ಕೆಲಸ ಸಿಗಬೇಕಿತ್ತು. ಅದರಿಂದ ನಾವು ಇದನ್ನು ಮಾಡಿದ್ರೆ ನಮಗೂ ಆಗ್ಬೋದೇನೋ ಅಂತ ನಾವು ಸ್ವಾಮಿಗಳನ್ನು ಕೇಳಿಕೊಂಡು ನಮಗೂ 21 ದೀಪ ಹಚ್ಚಿ 21 ವಾರ ಬನ್ನಿ ಅಂತ ಹೇಳಿದ್ರು. ಸರಿ ನಾವು ಈಗ ನಮ್ಮದು 12ನೇ ವಾರ ಆಯಿತು, ಇದು 13ನೇ ವಾರ. ನಮ್ಮ ಮಗಳಿಗೂ ಈಗ ತುಂಬ ಇಂಟರ್ವ್ಯೂ ಎಲ್ಲ ಬರ್ತಾ ಇದೆ. ಇಲ್ಲಿಗೆ ಬಂದಮೇಲೆ ಒಳ್ಳೇದಾಗ್ತಾ ಇದೆ. ಜನಗಳು ಎಲ್ಲ ಆದಷ್ಟು ಜನ ಬಂದು ಇಲ್ಲಿಗೆ ತಮ್ಮದೇನು ಕಷ್ಟ ಇದೆ ಹೇಳಿಕೊಂಡು ಎಲ್ಲದನ್ನೂ ಅವರೂ ಅಭಿವೃದ್ಧಿ ಪಡಿಸ್ಕೊಳ್ಳಿ ಅಂತ ಎಲ್ರಿಗೂ ನಾನು ಮನಸಾರೆ ಆ ದೇವರಿಂದ ಹೇಳ್ತೀನಿ. ಎಲ್ರಿಗೂ ವಂದನೆ. ನಡೀತಾ ಇದೆ, ಖಂಡಿತವಾಗ್ಲೂ ನಡೀತಾ ಇದೆ. ನಮ್ಮ ಮಗಳು ಅಮೇರಿಕಾದಲ್ಲೇ ಓದಿದ್ದು, ಅವಳಿಗೆ ಕೆಲಸ ಸಿಗ್ತಾ ಇರಲಿಲ್ಲ. ಸ್ವಲ್ಪ ಈಗ ಟ್ರಂಪ್ದು ಪ್ರಾಬ್ಲಮ್ ಇತ್ತು. ಈ ದೇವಸ್ಥಾನಕ್ಕೆ ಬಂದಮೇಲೆ ಅವಳಿಗೆ ಇಂಟರ್ವ್ಯೂಸ್ ಎಲ್ಲ ಅಲ್ಲಿ ಬರ್ತಾ ಇದೆ. ಇವಾಗ ಸ್ವಲ್ಪ ಕೆಲಸ ಆಗೋ ಥರ ಆಗ್ತಾ ಇದೆ. ಆ ದೇವ್ರ ಮೇಲೆ ನಂಬಿಕೆ ಇದೆ. ಇನ್ನೂ 8 ವಾರ ಇದೆ, ಖಂಡಿತವಾಗ್ಲೂ ಆಗುತ್ತೆ ಅಂತ ನಂಗೆ ನಂಬಿಕೆ ಇದೆ. ಹಾಗೆ ಅವತ್ತು ಕೈ ಬಿಡಲ್ಲ. ನಾನು ತುಂಬಾ ವಿಚಾರದಲ್ಲಿ ನನ್ಗೆ ಎಷ್ಟು ತುಂಬಾ ತೊಂದ್ರೆನೆಲ್ಲ ಸಿಕ್ಕಾಕೊಂಡಾಗ್ಲೆಲ್ಲಾನು ನೆನ್ಸ್ಕೊಂಡಾಗ್ಲೆಲ್ಲ ಬೇರೆ ಯಾವ್ದಾದ್ರು ಒಂದು ನಿಮಿಷದಲ್ಲಿ ಬಂದು ಅವ್ರು ನಮ್ ಹೃದಯ ಮಾಡಿದ್ರೆ ಇವತ್ತು ಅಲ್ಲ ನಾನು ಜೀವಂತವಾಗಿ ಇರೋವರ್ಗೂ ಗಾಯನ ಪೂಜೆ ಮಾಡ್ತಾನೆ ಇರ್ತೀನಿ. ಇವತ್ತು ನೆಮ್ಮದಿಯಾಗಿದ್ದೀನಿ ಕೂಡ ಅವರೇ ಕಾರಣ. ನಿಜವಾಗ್ಲೂ ಯಾವ್ದೇ ಸಮಸ್ಯೆ ಬಂದ್ರು ಮೊದ್ಲು ಬೆಳಗ್ಗೆ ರಾತ್ರಿ ನಮ್ಗೆ ಅಷ್ಟು ನೆನಪಾಗದೆ ಅವರು. ಇಲ್ಲಿ ಬಂದ್ಮೇಲೆ ತುಂಬಾ ಚೇಂಜಸ್ ಆಗಿದೆ ನನ್ನ ಲೈಫ್ ಅಲ್ಲಿ. ಸೊ ಅದನ್ನಂತೂ ನಾನು ಯಾವತ್ತೂ ಮರೆಯಕ್ಕಾಗಲ್ಲ. ಮತ್ತೆ ರಾಯರ್ನ ನೆನೆಯೋದನ್ನು ಮರೆಯಕ್ಕಾಗಲ್ಲ. ಸೊ ಅದಕ್ಕೆ ನಾನು ಪ್ರತಿ ಸಲ ಯಾವಾಗ್ಲೇ ನನ್ಗೆ ಏನೇ ಒಂದ್ ಒಳ್ಳೆ ಕಾರ್ಯ ಮಾಡ್ಬೇಕಂದ್ರೆ ಫಸ್ಟ್ ಬಂದು ಅವ್ರ ದರ್ಶನ ಮಾಡಿದ್ರೆ ಅದು ಹಾಗೆ ಆಗತ್ತೆ ಅನ್ನೋದು ಒಂದು ಗಟ್ಟಿ ನಂಬಿಕೆ. ಹಂಗಾಗಿ ಏನೇ ಒಂದ್ ಕೆಲ್ಸ ಆಗ್ಬೇಕು ಅಥವಾ ನನ್ಗೆ ಏನೇ ಒಂದ್ ಆರೋಗ್ಯದ ಸಮಸ್ಯೆ ಆದ್ರೆ ಫಸ್ಟ್ ಬಂದು ನನ್ ದರ್ಶನ ಮಾಡೋದೇ ಅವ್ರದ್ದು. ಯಾವಾಗೆಲ್ಲ ಮನ್ಸಿಗೆ ಸಮಾಧಾನ ಅನ್ಸಲ್ಲ ನಾನು ಇಲ್ಲಿ ಬರ್ತೀನಿ. ಇಲ್ಲಿ ಬನ್ನಿ, ಯಾರಿಗೆ ಆಗಿದ್ರು ಬಂದ್ಮೇಲೆ ಅಂತಿಮ 100ಕ್ಕೆ 100 ಅಲ್ಲ 1000 ಪಟ್ಟೆ ಹೇಳ್ತೀನಿ, ನಾನು ಗ್ಯಾರಂಟಿ ಕೊಡ್ತೀನಿ. ಖಂಡಿತ ನಿಮ್ ಲೈಫ್ ಚೇಂಜ್ ಆಗತ್ತೆ. ಮತ್ತೆ 100% ನೆಮ್ಮದಿ ಜೀವನ ಅಂತೂ ಖಂಡಿತ ಸಿಕ್ಕೇ ಸಿಗತ್ತೆ. ಹಣ ಆಸ್ತಿ ಅದೆಲ್ಲ ಸೆಕೆಂಡ್ರಿ, ಬಟ್ ನೆಮ್ಮದಿಯಾಗಿರೋ ಜೀವನ ಬೇಕು ಅಂತಿದ್ರೆ ಖಂಡಿತ ಬನ್ನಿ.